12 ಕಠಿಣ 5 ಒಟ್ಟು 25. ಪ್ರಶ್ನೆಗಳ ವಿಧ ಆಧರಿಸಿ ಅಂಕ ಹಂಚಿಕೆಯಲ್ಲಿ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 13, ಕಿರು ಉತ್ತರ 6, ದೀರ್ಘ ಉತ್ತರ 6 ಒಟ್ಟು 25 ಅಂಕ. ಸೊ ಪಾಠ ಆಧಾರಿತ ಮೌಲ್ಯಾಂಕನ LBA 2025-26 ಒಟ್ಟಿಗೆ ಬಾಳುವ ಆನಂದ. ಸೊ ಪ್ರಶ್ನೆ ಪತ್ರಿಕೆ ಇತ್ತು, ನಾನು ನಿಮಗೆ ಡೈರೆಕ್ಟಾಗಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನಿಮಗೆ ಜೊತೆ ಶೇರ್ ಮಾಡ್ತೀನಿ. ತರಗತಿ 5 ವಿಷಯ ಕನ್ನಡ ಪ್ರಥಮ ಭಾಷೆ, ಅಂಕಗಳು 25, ಸಮಯ 45 ನಿಮಿಷ. ಮುಖ್ಯ ಪ್ರಶ್ನೆ 1, ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆದಿದ್ದೀವಿ. ಸೊ ಒಟ್ಟು 2 ಪ್ರಶ್ನೆಗಳನ್ನು ಕೇಳಿದರು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ಭಯಭಕ್ತಿ ಎಂಬುದು ಒಂದು ಡ್ಯಾಶ್ ಅಂತ ಕೇಳಿದರು. ಸೊ ಭಯಭಕ್ತಿ ಅಂತಕ್ಕಂಥದ್ದು ಒಂದು ಏನಪ್ಪ ಅಂತಂದರೆ ಜೋಡು ನುಡಿ. ಸೊ ಆಪ್ಷನ್ ಸಿ ಜೋಡು ನುಡಿ ಇಸ್ ದ ರೈಟ್ ಆನ್ಸರ್ ಅಂತ ಬರ್ತದೆ. ಎರಡನೇ ಪ್ರಶ್ನೆ, ಅಮ್ಮ ಅಂತಕ್ಕಂಥ ಪದವು ಈ ಲಿಂಗದ ಪ್ರಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಸೊ ಅಮ್ಮ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಅದು ಆಪ್ಷನ್ ಬಿ ಸ್ತ್ರೀಲಿಂಗಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಅನ್ನೋದು ರೈಟ್ ಆನ್ಸರ್. ಇನ್ನು ಸರಿ ತಪ್ಪು ಗುರುತಿಸಿ ಬರೆದಿದ್ದೀವಿ. ಸೊ ಪ್ರಶ್ನೆ 3, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೇಳಿದ್ರು. ಇಲ್ಲಿನೂ ಕೂಡ 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಒಗ್ಗಟ್ಟಿನಲ್ಲಿ ಬಲವಿದೆ ಸರಿಯಾದ ಹೇಳಿಕೆ. ಅದೇ ಥರ 4ನೇ ಪ್ರಶ್ನೆ ಇತ್ತು, ಬೇವಿನ ಮರವನ್ನು ಜನರು ಅಪ್ಪನ ಮರ ಅಂತ ಕರೀತಾ ಇದ್ರು ಅಂತ ಕೇಳಿದರೆ. ಸೊ ಅದು ಕೂಡ ಏನಾಗಿದೆಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಹೇಳಿಕೆನೇ ಆಗಿತ್ತು. ಮುಂದೆ ಹೊಂದಿಸಿ ಬರೆದಿದ್ದೀವಿ. ಜಗಳ ಪದದ ಅರ್ಥ ಕಲಹ, ನಾಳೆ ಪದದ ಅರ್ಥ ಭವಿಷ್ಯತ್ ಕಾಲ ಅನ್ನೋದನ್ನು ಗೊತ್ತಿದ್ರೆ ಸಾಕು. ಪ್ರಶ್ನೆ 4, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಬೇಕು. 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು, ಉತ್ತರ ಕಡಿಯುವುದು. 8, ಎಲ್ಲರೂ ಒಟ್ಟಿಗೆ ಬಾಳಿದರೆ ಎಲ್ಲರೂ ಡ್ಯಾಶ್ ಇರಬಹುದು ಅಂತ ಕೇಳಿದರು, ಉತ್ತರ ಬಂದುಬಿಟ್ಟು ಸುಖವಾಗಿ. ಇನ್ನು ಮುಖ್ಯ ಪ್ರಶ್ನೆ ಇದರಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 5 ಪ್ರಶ್ನೆ 5 ಅಂಕ. ಒಂದು ಪದ ಇಲ್ಲವೇ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು. ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೀತಾ ಇದ್ರು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಜನರು ಬೇವಿನ ಮರವನ್ನು ಅಮ್ಮನ ಮರ ಅಂತಲೇ ಕರಿತಿದ್ರು. ಪ್ರಶ್ನೆ 10, ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಯಾರಿಗೆ ಉಂಟಾಯಿತು ಅಂತ ಕೇಳಿದ್ದಾರೆ. ಸೊ ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಜನರಲ್ಲಿ ಉಂಟಾಯಿತು ಅನ್ನೋದನ್ನು ಬರೆದ್ರೆ ಸಾಕು. 11ನೇ ಪ್ರಶ್ನೆ, ಬೇವಿನ ಮರದ ಕೆಳಗೆ ಏನು ಬಂದು ನಿಂತುಕೊಂಡಿತ್ತು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಬೇವಿನ ಮರದ ಕೆಳಗೆ ಅಮ್ಮನ ಕಲ್ಲು ಬಂದು ನಿಂತುಕೊಂಡಿತ್ತು ಅಂತ ಬರೆದ್ರೆ ಸಾಕು. ಪ್ರಶ್ನೆ 12, ಗುಂಡನೆಯ ಕಲ್ಲು ಎಲ್ಲಿತ್ತು. ಸೊ ಗುಂಡನೆಯ ಕಲ್ಲು ರೈತನ ಹೊಲದಲ್ಲಿತ್ತು. ಪ್ರಶ್ನೆ 13, ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಅಂತ ಕೇಳಿದ್ದಾರೆ. ಸೊ ಉತ್ತರ ಏನಾಗಿತ್ತಪ್ಪ ಅಂದರೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಅಂತ ಹೇಳಿ ಹೊರಟು ಹೋಗ್ತಾರೆ. ಮುಖ್ಯ ಪ್ರಶ್ನೆ 6ರಲ್ಲಿ ಏನಾಗಿತ್ತಂತಂದರೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟು 3 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಒಟ್ಟಾರೆ ಇಲ್ಲಿ 6 ಅಂಕಗಳನ್ನು ನಾವೇನು ಮಾಡಿದ್ದೀವಿ ಇಟ್ಟಿದ್ದೀವಿ. ಪ್ರಶ್ನೆ ಏನಿದೆ ಅಂತಂದರೆ ಕಲ್ಲು ಮತ್ತು ಮರ ಏಕೆ ನಡುಗಲು ಆರಂಭಿಸಿದವು ಅಂತ ಕೇಳಿದರು. ಉತ್ತರ, ಅಮ್ಮನ ಮರ ಮತ್ತು ಅಮ್ಮನ ಕಲ್ಲು ಮೊದಲಿನಂತೆ ಒಂದೇ ಕಡೆ ಇರದೆ ದೂರ ದೂರ ಇದ್ದುದರಿಂದ ರೈತರು ತನ್ನ ಮಕ್ಕಳಿಗೆ ಮರವನ್ನು ಕಡಿದು ನೇಗಿಲು ಚಕ್ರ ಮಾಡಿಸಿ ಕಲ್ಲು ಒಡೆಸಿ ನೇಗಿಲು ಕಟ್ಟಿ ಉಳಲು ಬರುತ್ತದೆ ಎಂದು ಹೇಳಿದ್ದರಿಂದ ನಡುಗಲು ಪ್ರಾರಂಭಿಸಿದವು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಗುಂಡನೆಯ ಕಲ್ಲು ಬೆಳ್ಳಗಿರಲು ಕಾರಣವನ್ನು ತಿಳಿಸಿ. ಮರದ ಮೇಲೆ ಕುಳಿತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಯಿತು ಅಂತ ಬರೆದ್ರೆ ಸಾಕು. 16ನೇ ಪ್ರಶ್ನೆ, ಕಲಹ ಪದವನ್ನು ಬಳಸಿ 2 ಸ್ವಂತ ವಾಕ್ಯಗಳನ್ನು ಬರಲಿಕ್ಕೆ ನಿಮಗೆ ಹೇಳಿದರು 2. ಸೊ ಓಕೆ. ಸೊ ಫಸ್ಟ್ ಏನಾಗಿತ್ತಪ್ಪ ಅಂತಂದರೆ ಆಟದ ಬೊಂಬೆಗಾಗಿ ಅಣ್ಣ ತಂಗಿ ಕಲಹ ಮಾಡಿಕೊಂಡರು. 2ನೇದು, ಗೆಳೆಯರ ಜೊತೆ ಆಟ ಆಡುವಾಗ ಕಲಹ ಮಾಡಿಕೊಳ್ಳಬಾರದು ಅನ್ನೋದನ್ನು ಕಲಹ ಅಂತಕ್ಕಂಥ ಪದವನ್ನು ನೀವು ಬಳಕೆ ಮಾಡಿ 2 ವಾಕ್ಯಗಳನ್ನು ಬರೆದು 2 ಅಂಕಗಳನ್ನು ಪಡಿಬೇಕಿತ್ತು. ಮುಂದೆ 3 ಅಂಕದ ಪ್ರಶ್ನೆ 2 ಇದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 3 ಅಂಕ. 3 ಪ್ರಶ್ನೆ 2 ಪ್ರಶ್ನೆ, ಪ್ರತಿಯೊಂದಕ್ಕೆ 3 ಅಂಕ. ಪ್ರಶ್ನೆ 17, ರೈತರ ಸ್ಥಿತಿಗತಿ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರು. ಉತ್ತರ, ರೈತ ನಮ್ಮ ದೇಶದ ಬೆನ್ನೆಲುಬು, ನೇಗಿಲ ಯೋಗಿ, ಬಹುಜನರ ಆಶ್ರಯದಾತ. ಕಷ್ಟಗಳನ್ನು ಮೆಟ್ಟಿ ನಿಂತು ಮಳೆಯನ್ನೇ ತನ್ನ ಬದುಕಿನ ಆಸರೆಯಾಗಿ ನಂಬಿ ಕಷ್ಟಪಟ್ಟು ದುಡಿದು ಬದುಕನ್ನು ಸಾಗಿಸುತ್ತಿದ್ದಾನೆ. ಅವನು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾನೆ. ಆದ್ದರಿಂದ ಸರ್ಕಾರಗಳು ರೈತನ ನೆರವಿಗೆ ಸದಾಕಾಲ ನಿಲ್ಲಬೇಕಾಗುತ್ತದೆ ಅಂತ ಬರೆದ್ರೆ ಸಾಕು. ಲಾಸ್ಟ್ ಕ್ವಶನು 3 ಮಾರ್ಕ್ಸ್ಗೆ ಕೇಳಿತ್ತು. ಒಟ್ಟಿಗೆ ಬಾಳುವ ಆನಂದ ಪಾಠದ ಒಳನೋಟವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ. ಇಲ್ಲಿ ಒಗ್ಗಟ್ಟು, ಹೊಂದಾಣಿಕೆ, ತಾಳ್ಮೆ, ನಿರಂಕಾರ, ಸಹಾನುಭೂತಿ ಇನ್ನೂ ಮುಂತಾದ ಒಳನೋಟವನ್ನು ಈ ಪಾಠ ಹೊಂದಿದ್ದು ಇವುಗಳನ್ನು ಅರ್ಥೈಸಿಕೊಂಡು ನಾವು ಬದುಕು ಸಾಗಿಸಬೇಕು ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಸ್ನೇಹಿತರೆ ಈ ಪಾಠದ ಒಂದು ಒಗ್ಗಟ್ಟಿನಲ್ಲಿ. ಸೊ ಫಸ್ಟ್ ಅದೇ ಒಟ್ಟಿಗೆ ಬಾಳುವ ಆನಂದ ಪಾಠದ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿರ್ತಕ್ಕಂಥ 25 ಅಂಕಗಳ ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ, ಕ್ವಶನ್ ಪೇಪರ್ ಕೊಟ್ಟಿದ್ದೀನಿ, ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ಸೊ ಅವಶ್ಯಕತೆ ಇದ್ದವರು